ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಮನ್ ಆಗಿ ಬರ್ತಿರುವಂಥ ಒಂದು ಕಮೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಬಗ್ಗೆ. ಡೈಲಿ ಎಷ್ಟು ಟೈಮ್ ತೊಗೋಬೇಕು, ನೀವು ನೈಟು ತೊಗೊತೀರಾ ಅಥವಾ ಅರ್ಲಿ ಮಾರ್ನಿಂಗು ತೊಗೊತೀರಾ ಅಂತ ಒಂದು ಕಮೆಂಟ್ ಬರ್ತಾ ಇದೆ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ ಅದ್ರ ಬಗ್ಗೆನೇ ಇವತ್ತು ಕಂಪ್ಲೀಟಾಗಿ ಮಾತಾಡೋದಕ್ಕೆ ಬಂದಿದ್ದೀನಿ. ಐ ಥಿಂಕ್ ನಾಳೆ ಆಗ್ಬೋದು ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ನನ್ನ ಒಂದು ಆನ್ಸರ್ ಕೊಡ್ತೀನಿ. ಓಕೆನಾ, ಡೀಟೇಲಾಗಿ ಕೊಡ್ತೀನಿ. ಒಂದು ಪಾರ್ಟ್ ಅಲ್ಲ, ಪಾರ್ಟ್ 2 ಪಾರ್ಟ್ 3 ಸಹ ಮಾಡ್ತೀನಿ. ಪ್ರತಿಯೊಂದು ಕಮೆಂಟ್ಸ್ಗಳಿಗೂ ರಿಪೀಟೆಡ್ ಕ್ವಶನ್ಸ್ಗಳೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಬರ್ತಿರುವಂಥದ್ದು ಬೆಲ್ಲ ಅಂದರೆ ಸ್ವೀಟ್ಸ್ ನೀವು ತೊಗೊತಾ ಇದ್ದೀರಾ, ಈ ಡ್ರಿಂಕ್ ತೊಗೊಂಡ್ರೆ ಸ್ವೀಟ್ ತೊಗೋಬಾರ್ದಾ ಅಥವಾ ಡೇನು ತೊಗೊತೀರಾ ನೈಟು ತೊಗೊತೀರಾ ಅಂತ ಒಂದು ಕ್ವಶನ್ ಬರ್ತಾಯಿದೆ. ಇದಕ್ಕೇನು ಹೇಳ್ತೀನಿ ಅಂತಂದರೆ ಡಿಪೆಂಡ್ಸ್ ಆನ್ ಯು. ಓಕೆನಾ, ಅರ್ಲಿ ಮಾರ್ನಿಂಗ್ ಕಂಪಲ್ಸರಿ ತೊಗೋಬೇಕು. ಐ ಥಿಂಕ್ ನೀವು ಯಾವಾಗಾದರೂ ಎದ್ದೇಳಿ. ಓಕೆನಾ, ನಿಮ್ಮ ಒಂದು ಲೈಫ್ ಸ್ಟೈಲು ನಿಮ್ಮ ಇಷ್ಟ. ಓಕೆನಾ, ಆವಾಗಲೇ ತೊಗೋಬೇಕು ಅಂತ ಏನಿಲ್ಲ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ತೊಗೋಬೇಕು. ಯಾವ ಥರ ನೀರು ತೊಗೋಬೇಕು, ಸ್ವಲ್ಪ ಸುಡ್ತಾ ಇರಬೇಕು. ಓಕೆನಾ, ಫುಲ್ಲು ಬೆಚ್ಚಗೆ ಮಾಡ್ಕೊಂಡು ಕುಡಿಯೋದು, ಇಲ್ಲ ತಣ್ಣಗಿರೋದು ಕುಡಿಯೋದು. ಬಿಸಿನೀರು ಕುಡಿತೀನಿ ಅಂತ ಹೇಳಿದ್ರೆ ಈ ಕಾಫಿ ಹೇಗೆ ಕುಡಿತೀರಾ ಆ ಥರ ಕುಡಿದ್ರೆ ಇಟ್ಸ್ ಬೆಟರ್ ಅಂತಲೇ ಹೇಳ್ಬೋದು. ಓಕೆನಾ, ಇದೊಂದು ಕ್ವೆಶನ್ನು. ಇಲ್ಲ ನೈಟು ತೊಗೋಬೇಕಾ ಅಂತ ಅಂದರೆ ಏನು ಬೆಳಗ್ಗೆಯಿಂದ ಅಥವಾ ನೈಟ್ವರೆಗೂ ನೀವೇನು ತಿಂದಿರ್ತೀರ ಏನು ತಿಂದಿಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆನಾ, ಈಗ ಜಾಸ್ತಿ ಏನಾನ ಆಯಿಲ್ ಐಟಮ್ ತಿಂದಿದ್ರೆ, ಈ ಚಾಕ್ಲೇಟ್ಸ್ ತಿಂದಿದ್ರೆ, ಈ ಥರ ಎಲ್ಲ. ಓಕೆನಾ, ಸ್ವೀಟ್ಸ್ ತಿಂದಿದ್ರೆ ಈ ಥರ ಲೈಟಾಗಿ ತೊಗೋಬೋದು. ಬಟ್ ಅಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ನೀವು ಕಾಣೋಕ್ಕೆ ಸಾಧ್ಯ ಇಲ್ಲ. ಓಕೆನಾ, ಇದೊಂದು ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ಅಂತ ಬಂದರೆ ಈ ಆಯಿಲ್ ಐಟಮು, ಸ್ವೀಟ್ ಐಟಮ್ಸು ಇವನ್ನೆಲ್ಲ ನೀವೇನಾದರೂ ಮಾರ್ನಿಂಗಿಂದ ಏನಾನ ತೊಗೊಂಡಿದ್ರೆ ನೈಟ್ ತೊಗೊಳೋದ್ರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಓಕೆನಾ, ಐ ಥಿಂಕ್ ನೀವು ಬೆಳಗ್ಗೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನೈಟ್ ತೊಗೊಳೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಸಹ ನೀವೇನು ಮಾಡಬೇಕು ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ನೈಟ್ ಮಾತ್ರ ಆಪ್ಷನಲ್ ಅದು. ಓಕೆನಾ, ನೀವು ಏನಾದ್ರು ರಿಸ್ಕ್ ತೊಗೊಂಡು ನಾವೇನಾನ ಸಣ್ಣ ಆಗಲೇಬೇಕು, ನಾವು ಚೆನ್ನಾಗಿ ಕಾಣಿಸ್ಲೇಬೇಕು ಅಂತ ನಿಮ್ಮ ಒಂದು ಮನಸ್ಸಲ್ಲಿ ಏನಾದರೂ ಇದ್ದರೆ ನೀವು ಹ್ಯಾವ್ ಟು ಕಂಟಿನ್ಯೂ ಅಂತಲೇ ಹೇಳ್ಬೋದು. ಓಕೆನಾ, ಇನ್ನು ನೆಕ್ಸ್ಟ್ ಅಂತ ಬಂದರೆ ಸ್ವೀಟ್ಸ್ ತಿನ್ಬೋದಾ ಅಂತಂದರೆ ಸ್ವೀಟ್ಸ್ ಅಂದರೆ ಬಿಟ್ಟರೆ ತುಂಬ ಒಳ್ಳೆಯದು. ನಾನಂತೂ ಸ್ವಲ್ಪ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಮ್ನೇಲ್ ಹಾಕಿದ್ದೀನಿ. ಅದು ಹೇಗೆ ಅಂದರೆ 1 ಮಂತಲ್ಲಿ ಡಿಫ್ರೆನ್ಸ್ ಆಗಿರೋದು. ಅದು ಜಾಸ್ತಿನೂ ಅಲ್ಲ, ಏನೂ ಅಲ್ಲ. 1 ಮಂತ್ ಬ್ಯಾಕು ಅದನ್ನೇ ಒಂದು ಹಾಫ್ ಆನ್ ಅವರ್ 1 ಅವರ್ಗೆ ಆ ಡ್ರೆಸ್ನ ಚೇಂಜ್ ಮಾಡ್ಕೊಂಡಿದ್ದೆ ನಾನು. ಅದೇ ವಿಡಿಯೋನ ನಾನು ನನ್ನ ಬರ್ಡೇಗೂ ಸಹ ನಾನು ವೇರ್ ಮಾಡಿದ್ದೀನಿ. ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ ಅಷ್ಟು ಡಿಫ್ರೆನ್ಸ್ ಇದೆ. ಅದನ್ನು ನಮ್ಮ ಹತ್ರ ನೀವು ನೋಡ್ಬೋದು. ನನ್ನ ಒಂದು ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ನಾನು ಅದರಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಡಸ್ಟ್ ಎಲ್ಲ ಕುಡ್ದು ಸಿಕ್ಕಾಪಟ್ಟೆ ಗಂಟೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಅಮ್ಮನ ಮನೇಲಿ ಇರೋದ್ರಿಂದ, ಮನೆ ಕ್ಲೀನ್ ಮಾಡ್ತಿರೋದ್ರಿಂದ ಡಸ್ಟ್ ತೊಗೊಂಡು ಈ ಥರ ಆಗ್ತಾಯಿದೆ. ಓಕೆನಾ, ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಅಂತ ಬಂದರೆ ಸ್ವೀಟ್ಸ್ ತೊಗೋಬೋದಂದರೆ ಖಂಡಿತವಾಗ್ಲೂ ತೊಗೋಬೇಡಿ. ಸ್ವಲ್ಪ ವೆಯ್ಟ್ ಲಾಸ್ ಆಗೋವಾಗಲೂ ತೊಗೋಬೇಡಿ. ಎಲ್ಲಾದರೂ ಹೊರಗಡೆ ಹೋದರೆ ನಿಮ್ಗೆ ಏನಾನ ಇಷ್ಟವಾಗಿರೋ ಸ್ವೀಟ್ಸ್ ಏನಾದರೂ ಮಾಡಿದರೆ ಸ್ವಲ್ಪ ತೊಗೊಳ್ಳಿ. ಓಕೆನಾ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಅಷ್ಟು ಸೇಫ್ ಅಲ್ಲ ತೊಗೊಳ್ಳೋದು. ಸ್ವಲ್ಪ ಒಂದು 20 ಡೇಸು ಸ್ವೀಟ್ಸ್ನ ಬಿಡಿ, ರೈಸ್ ಐಟಮ್ನ ಬಿಡಿ, ಈ ಥರ ಎಲ್ಲ ಬಿಟ್ಟರೆ ನೀವು ಕಂಪ್ಲೀಟಾಗಿ ಬೇಗ ರಿಸಲ್ಟನ್ನು ನೋಡ್ತೀರಾ. ಓಕೆನಾ, ನೀವು ಇದನ್ನೆಲ್ಲ ತೊಗೊಬಿಟ್ಟು ಕಾಫಿ ಜಾಸ್ತಿ ಕುಡಿಯೋದು, 3 ಟೈಮ್ ಕುಡಿಯೋದು, 2 ಟೈಮ್ ಕುಡಿಯೋದು, ರೈಸೇ ತಿನ್ನೋದು. ನಾನು ರೈಸ್ ಯಾವೊಂದು ಟೈಮಲ್ಲಿ ತಿನ್ನಬೇಕು ಅಂತ ಹೇಳಿ ನಾಳೆ ಒಂದು ವಿಡಿಯೋ ಹಾಕ್ತೀನಿ. ಓಕೆನಾ, ನಾನು ಯಾವ ಟೈಮಲ್ಲಿ ತೊಗೊತಾ ಇದ್ದೆ, ಎಷ್ಟು ತೊಗೋತಾ ಇದ್ದೆ, ಯಾವ ಟೈಮಲ್ಲಿ ಅಂದರೆ 3 ಟೈಮು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಆ ಒಂದು ಟೈಮಲ್ಲಿ ಯಾವಾಗ ರೈಸ್ ತೊಗೋಬೇಕು, ಯಾವಾಗ ತೊಗೋಬಾರ್ದು, ಯಾವಾಗ ನಾನು ತೊಗೊತಾ ಇದ್ದೆ, ಎಷ್ಟು ತೊಗೊತಾ ಇದ್ದೆ, ಈ ಒಂದು ವಿಡಿಯೋನ ಹಾಕ್ತೀನಿ. ಓಕೆನಾ, ನಾನು ನೈಟ್ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ನೈಟ್ ಟೈಮಲ್ಲಿ ಇದು ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಓಕೆನಾ, ಅಂತಂದರೆ ನೈಟ್ ಟೈಮಲ್ಲಿ ನಾವು ಏನು ತಿಂತೀವಿ ಅನ್ನೋ ಒಂದು ಕಾನ್ಸೆಪ್ಟ್, ಡಿನ್ನರ್ ನಾವೇನು ಮಾಡ್ತೀವಿ ಅನ್ನೋದ್ರ ಮೇಲೂ ನಮ್ಮ ಒಂದು ವೆಯ್ಟ್ ಲಾಸ್ ರಿಸಲ್ಟ್ ನಮ್ಮ ಮುಂದೆನೇ ಶೋ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಷಯ ಒಂದು
ಇನ್ನೊಂದು ಕಮೆಂಟು, ನಮ್ಮ ಒಂದು ಬಾಡಿಗೆ ಹೇಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಯು ವಿಲ್ ಬಿ ಸ್ಟಾಪ್. ಓಕೆನಾ, ಏನೂ ಫೋರ್ಸಬಲ್ ಏನೂ ಇಲ್ಲ. ನೆಕ್ಸ್ಟು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ, ನೆಕ್ಸ್ಟು ಇದಕ್ಕಿಂತ ಬೆಟರಾಗಿ ಇನ್ನೂ ಬೇಗ ರಿಸಲ್ಟ್ ಕೊಡೋ ಹಾಗೆ ನಿಮ್ಮ ಒಂದು ಬಾಡಿಗೆ ಅಡ್ಜಸ್ಟ್ ಆಗೋ ಹಾಗೆ ಯಾವ ಥರ ನೀವು ತೊಗೋಬೋದು ಅಂತ ಹೇಳಿ ಮಾಡ್ತೀನಿ. ಹಾಗೂ ನಿಮಗೆ ನಾನು ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೆಳ್ಳುಳ್ಳಿ ಸ್ಟಾಪ್ ಮಾಡಿ, ಇನ್ನೂ ಜಾಸ್ತಿ ಬಿಸಿ ನೀರು ಲೆಮನ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಲೆಮನ್ನು ನಿಮಗೆ ಕಹಿ ಆಗ್ತಾಯಿದೆ, ಹುಳಿ ಆಗ್ತಾಯಿದೆ, ತೊಗೊಳೋದಕ್ಕೆ ಆಗ್ತಿಲ್ಲ ವಾಟರ್ ಜೊತೆ ಅಂತ ಹೇಳಿದ್ರೆ ನೀವು ಒಂದು ಅರ್ಧ ಸ್ಪೂನ್ 1/4 ಸ್ಪೂನ್ ಹನಿನ ಬೆರೆಸ್ಕೋಬೋದು. ಪ್ಯೂರ್ ಇರಬೇಕು, ಆ ಒಂದು ಹನಿನ ಬೆರೆಸ್ಕೋಬೋದು. ಅದು ಅಂತ ಸ್ವಲ್ಪ ಅಂದರೆ ಲೇಟ್ ರಿಸಲ್ಟ್ ಬರುತ್ತೆ, ಬಟ್ ಗುಡ್ ರಿಸಲ್ಟ್. ಓಕೆನಾ, ಲೇಟಾಗಿ ಬಂದು ಲೇಟೆಸ್ಟಾಗಿ ಬಂದು ಚೆನ್ನಾಗಿರುತ್ತೆ ಅದು. ಓಕೆನಾ, ನೀವು ಅತಿ ಬೇಗ ರಿಸಲ್ಟ್ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ವಿಷಯ ಹೇಳಬೇಕು. ಆದಷ್ಟು ನೈಟ್ ಟೈಮು ಊಟ ಅಂದರೆ ಫ್ರೂಟ್ಸ್ ಎಲ್ಲ ತೊಗೊಳ್ಳೋದು ಒಳ್ಳೆಯದು. ಇನ್ನೇನು ನಿಮ್ಗೆ ಏನಾದ್ರೂ ಅಷ್ಟು ನಮಗೆ ಫ್ರೂಟ್ಸ್ ತೊಗೊಳ್ಳೋ ಅಂಥ ಒಂದು ಶಕ್ತಿ ಇಲ್ಲ, ಫೈನಾನ್ಷಿಯಲಿ ನಾವು ಅಷ್ಟು ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ನೀವು ಸೌತೆಕಾಯಿ ಸಿಗುತ್ತಲ್ಲ, ಸೌತೆಕಾಯಿನ ತೊಗೊಂಡು ಸೌತೆಕಾಯಿನೇ ತಿನ್ಬೋದು. ಓಕೆನಾ, ಇದೊಂದು ವಿಷಯ. ಇನ್ನು ನೈಟ್ ಟೈಮು ರೈಸ್ನ ಫುಲ್ಲು ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು ಒಳ್ಳೆಯದು. ಓಕೆನಾ, ನಾನು ಒಂದು ಫೋಟೋ ಹಾಕ್ತೀನಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದ್ರ ಬಗ್ಗೆ ನೀವು ನೋಡ್ಬೋದು. ಇಷ್ಟು ವಿಷಯನ ಹೇಳೋದಕ್ಕೆ ಶೇರ್ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ಕ್ವಶನ್ಗಳು ಬರ್ತಾಯಿದೆ, ಏನಾಗುತ್ತೆ, ಏನು ಯಾವ ಥರ ವರ್ಕ್ ಆಗುತ್ತೆ, ನನ್ನ ಎಕ್ಸ್ಪೀರಿಯೆನ್ಸ್ ಏನು, ಇದೆಲ್ಲ ನಾನು ಶೇರ್ ಮಾಡ್ತೀನಿ ನಿಮಗೆ ಅಂತಲೇ. ನಾನು ನನ್ನ ಒಂದು ಬ್ಲಾಗ್ಸ್ಗಳನ್ನ ನೋಡ್ತಾ ಇದ್ದರೆ ಡೇ ಬೈ ಡೇ ನಮಗೆ ಯಾವ ಥರ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಕ್ವಶನ್ ಕೇಳ್ಬೋದು, ನೀವು ಇದನ್ನು ಬಿಟ್ಟು ಬೇರೆ ಏನೂ ತಗೋತಾ ಇಲ್ವಾ ಅಂತಂದರೆ ಇಲ್ಲ, ಖಂಡಿತವಾಗ್ಲೂ ನಾನು ಯಾವುದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿಲ್ಲ ವೆಯ್ಟ್ ಲಾಸ್ಗೆ. ಸಿಕ್ಕಾಪಟ್ಟೆ ಪೌಡರ್ಸ್ಗಳು ಬಂದಿದೆ, ಡ್ರಿಂಕ್ಸ್ಗಳು ಬಂದಿದೆ, ಏನೇನೋ ಬಂದಿದೆ ಮತ್ತೊಂದು, ಬಟ್ ನಾನು ಯಾವುದೂ ರೆಫರ್ ಮಾಡಲ್ಲ. ಬಟ್ ನಂಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಯಾವುದ್ರಿಂದ ಏನೋ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಈ ಒಂದು ವಿಷಯನ ಹೇಳ್ಬೋದು. ಇನ್ನು ನಿಮ್ಗೆ ಇದೆಲ್ಲ ತೊಗೊಳೋದಕ್ಕೆ ಇಷ್ಟ ಇಲ್ಲ ಅಂತಲೇ ನಾನೊಂದು ಪೌಡರ್ ಹೇಳ್ತೀನಿ, ಅದನ್ನು ತೊಗೋಬೋದು. ನೋಡೋಣ, ನಿಮಗೆ ಬೇಕು ಅಂದರೆ ಅದರಿಂದನೂ ಸಹ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಅದು ಹೆಲ್ತಿಗೆ ಗುಡ್ಡು. ನಿಮ್ಮ ಒಂದು ಹಸಿವಾಗೋದನ್ನು ತಡೆಯುತ್ತೆ. ಓಕೆನಾ, ತಡೆಯುತ್ತೆ ಅಂದರೆ ಅಷ್ಟು ಒಂದು ಎನರ್ಜಿ ಆ ಒಂದು ಪೌಡರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಷಯನ ಹೇಳೋದಕ್ಕೆ ಶೇರ್ ಮಾಡ್ತೀನಿ. ಬೇಕು ಅಂದವ್ರು ಕಮೆಂಟ್ ಮಾಡಿ. ನಾನು ನೆಕ್ಸ್ಟಲ್ಲಿ ನಾನು ಏನು ತೊಗೊಂಡಿದ್ದೆ, ಯಾವುದು ಬುಕ್ ಮಾಡಿದೆ, ಏನು ಎಷ್ಟಾಗುತ್ತೆ, ಅದು ನಿಮ್ಗೆ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೇಳಿ ಆ ಒಂದು ಪೌಡರ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ಕೊಡೋದಲ್ಲ, ನಿಮಗೆ ಬೇಕಾದ್ರೆ ಕಮೆಂಟ್ ಮಾಡಿ. ಓಕೆನಾ, ನನ್ನ ಒಂದು ಚಾನಲ್ನ ಹೀಗೆ ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇನ್ನು ಫುಲ್ ವೆಯ್ಟ್ ಲಾಸ್ ಬಗ್ಗೆನೇ ಹಾಕ್ತೀನಿ. ನಾನು ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ, ಅದ್ರ ಬಗ್ಗೆನೇ ನಾನು ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ಓಕೆನಾ, ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಟ್ರೈ ಮಾಡಿ. ನಿಮ್ಮ ಒಂದು ಬಾಡಿ ಅಡ್ಜಸ್ಟ್ ಆಗಿಲ್ಲನೇ ನೀವೇನು ಟ್ರೈ ಮಾಡೋದು ಬೇಡ. ಆಗ್ತಿಲ್ಲ ಮೇಡಮ್, ಬೇರೆ ಏನಾನ ಹೇಳಿ ಅಂದರೆ ಅದನ್ನು ಹೇಳೋದಕ್ಕೆ ರೆಡಿ ಇದ್ದೀನಿ. ಓಕೆನಾ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.